ಅಂದವಾದ ತೋಯ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಓಡಿ ಬಾರೋ ರಂಗ ಸಾಗಿ ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ ಕತ್ತಲಾಯಿತೆನ್ನ ಕತ್ತಲಿ ಅಂದವಾದ ತೋಯ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ನೂರೇ ಹಾಲು ಮೊಸರು ಬೆಣ್ಣೆ ಕರೆವ ತರುಗಳು ಎಲ್ಲ ಹರಿ ಹರಿ ಎನ್ನುತ್ತಲಿವೆ ಓಡಿ ಬಾರೋ ನೂರೇ ಹಾಲು ಮೊಸರು ಬೆಣ್ಣೆ ಕರೆವ ತೊರಗಳು ಎಲ್ಲ ಹರಿ ಹರಿ ಎನ್ನುತ್ತಲಿವೆ ಓಡಿ ಬಾರೋ ಕರೆದರೆ ಸುಮ್ಮನ ನೀನು ಸಾಗಿ ಬಾರೋ ಕರೆದರೆ ಸುಮ್ಮನೆ ನೀನು ಸಾಗಿ ಬಾರೋ ಅಂದವಾದ ತೋಯ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ ಓಡಿ ಬಾರೋ ರಂಗ ಸಾಗಿ ಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಕರೆಯುತ್ತೀರೆ ಪುಂಡನೇನು ನೀನು ಓಡಿ ಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಕರೆಯುತ್ತೀರೆ ಪುಂಡನೇನು ನೀನು ಓಡಿ ಬಾರೋ ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ ಅಂದವಾದ ತೋಯ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ ಓಡಿ ಬಾರೋ ರಂಗ ಸಾಗಿ ಓಡಿ ಬಾರೋ ರಂಗ ಸಾಗಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಅಜ್ಞಾನ ಮೂಲಹರಣಂ ಜನ್ಮ ಕರ್ಮ ನಿವಾರಣಂ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಗುರುಃ ಪಾದೋದಕಂ ಪಿಬೇತ್ ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾವರೆಗಳಲ್ಲಿ ದಂಡವತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ, ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಾನಂದಪ್ಪನವರ ಚರಿತಾಮೃತವನ್ನ ನಾವು ಚಿಂತನ ಮಾಡ್ತಾ ಬಂದಿದ್ದೇವೆ. ಭೀಮನ್ನ ಸಂಸಾರದೊಳಗಿದ್ದರೂ ವಂಶವನ್ನ ಮರೆಯದೆ ಕಿತ್ತೂರ ನಾಡಿನಲ್ಲಿ
ತಾನು ಕೂಡ ಏನ್ ಮಾಡಿದ, ಅಲ್ಲೇ ಬೆಳೆದು ದೊಡ್ಡವನಾಗಿ ಕುರಿಗಳನ್ನ ಕಾಯ್ದು ಕಳ್ಳರ ಬಂದಾಗ ಕಳ್ಳರನ್ನ ತಾನೇನ್ ಮಾಡ್ಲಿ ನೋಡಲಿಲ್ಲ. ಅವಾಗ ಪರಮಾತ್ಮನ ಧ್ಯಾನಾಸಕ್ತನಾಗಿ ಆ ಪರಮಾತ್ಮನಿಗೆ ಆ ಕಳ್ಳರ ಉದರದಲ್ಲಿ ನಾನಾ ತರ ಬಾಧೆಯನ್ನ ಉಂಟು ಆಗಾದಾಗ ಅದೇ ಊರ ಜನರು ಆ ಕಳ್ಳರನ್ನ ಹೊಡೆದ್ರಲ್ಲ. ಹೀಗೆ ಆ ಭೀಮಪ್ಪ ಸಂಸಾರದೊಳಗಿದ್ದರೂ ಕೂಡ ಶಿವನ ಸಂಬಂಧವನ್ನ ಮರೆಯದೆ ಏನ್ ಮಾಡಿದ, ಪ್ರತಿನಿತ್ಯ ಶಿವ ಪೂಜೆ, ಶಿವ ಧ್ಯಾನ, ಈ ಮೂಲಕ ಶಿವನ ಸಂಬಂಧವನ್ನು ಪಡಿಸ್ತಾ ಇದ್ದ. 8-10 ವರ್ಷ ಕಾಲದವನಿದ್ದಾಗಲೇ ನಾವೇನ್ ತಿಳ್ಕೊಂಡೇವೆ, ಇಲ್ಲ ಪರಮಾತ್ಮನ ಪೂಜೆ, ಶಿವನ ಧ್ಯಾನ ನಾವೇ ಇಲ್ಲ ಈಗೇನ್ ಮಾಡೋದಲ್ಲ, ಯೌವನದಾಗ ಮಾಡಬಾರ್ದು, ಅಮ್ಮಾಗಲಿ ಮುಪ್ಪಾವಸ್ಥೆ ಒಳಗ್ ಮಾಡಬೇಕು ಅಂತೇಳಿ ನಾವು ಕಾಲ ಕಳುತ್ತೇವನ. ಇವ ಹಾಗೆ ಮಾಡಲಿಲ್ಲ. ಬಾಲ್ಯದಲ್ಲೇನ ಕೂಡ ಪರಮಾತ್ಮನ ಚಿಂತನೆ, ಪರಮಾತ್ಮನ ಶಿವಪೂಜೆ, ಪರಮಾತ್ಮನ ಧ್ಯಾನ ಮಾಡ್ತಾ ಏನ್ ಮಾಡ್ತಿದ್ದ, ಆ ಶಿವನನ್ನ ಕೂಡಲಿಕ್ಕೆ, ಆ ಭಗವಂತನನ್ನ ಕೂಡಲಿಕ್ಕೆ ತಾನು ನಿತ್ಯವೂ ಕೂಡ ಆ ಶಿವ ಧ್ಯಾನವನ್ನ ಮಾಡ್ತಿದ್ದ. 8-10 ವರ್ಷ ಕಾಲದವನಿದ್ದಾಗ ಅಷ್ಟರಲ್ಲಿ ಭೀಮಣ್ಣನಿಗೆ ಕೂಡ ಒಳ್ಳೆ ಮದುವೆಯಾಗಿ ತಂದೆ ತಾಯಿಗಳ ಏನ್ ಮಾಡಿದ್ರು, ಇಲ್ಲಪ್ಪ ನನಗ ನೀನು ಒಂದು ಮಗುವನ್ನ ಕೊಟ್ಟರೆ ಅದು ತಂದೆ ಋಣ, ತಾಯಿ ಋಣ, ಬಂಧು ಬಾಂಧವರ ಋಣ ತೀರ್ತದಂತೇಳಿ ಯೌವನಕ್ಕ ಬಂದಾಗ ಮದುವೆಯನ್ನ ಮಾಡಿಕೊಂಡು 5-6 ಮಕ್ಕಳನ್ನ ಹಡೆದು ಒಂದು ಮಗುವನ್ನ ನೀಡಿದರೆ ನೀನು ನಿನ್ನ ಈ ಮಗುನನ್ನ ಗುರುವಿಗೆ ನೀಡುವೆಯಾ ಅಂತೇಳಿ ತಾಯಿ ತಂದೆಗಳಿಗೆ ಕೇಳಿದ. ತಾಯಿಗೆ ಈ ಮಾತನ್ನ ಒಪ್ಪಿ ಆ ತಾಯಿ ಒಪ್ಕೊಂಡಳ. ಅವಳ ಮಾತಿಗೆ ಬೆಲೆ ಕೊಟ್ಟು ಸಂಸಾರಕ್ಕೆ ಕಾಲಿರಿಸಿದ್ದ ಭೀಮಣ್ಣನಿಗೆ ಈಗ ಒಂದಲ್ಲ 5 ಜನ ಮಕ್ಕಳಾಗ್ಯವ. ಅವಾಗೇನ್ ಮಾಡಿದ, ಪಿತೃ ಋಣದಿಂದ ನಾನು ಮುಕ್ತನಾದೆ. ನನ್ನ ತಂದೆ ತಾಯಿಗಳು ಮಕ್ಕಳನ್ನ ಕೊಟ್ಟಾಗ ಆ ಪಿತೃ ಋಣದಿಂದ ನಾನು ಋಣಮುಕ್ತನಾದೆ ಅಂತ ವಿಚಾರ ಬಂದಾಗ ಅವನ ಮನದಲ್ಲಿ ಏನಾಯ್ತಂದ್ರ ವೈರಾಗ್ಯ ಗರಿ ಬಿಚ್ಚಿ ಬೆಳೀತಂತ. ವೈರಾಗ್ಯದ ನಾನು ಆ ಗುರುವಿನನ್ನ ಹುಡುಕ್ತಾ ಗುರು ಶೋಧನೆಯನ್ನ ಮಾಡಿ ಆ ಗುರುವಿನಲ್ಲಿ ನಾನು ಸದಾ ಚಿಂತನೆ ಮಾಡ್ತಾ ನನ್ನ ನಿಜವಾದ ಸ್ವರೂಪವನ್ನ ತಿಳ್ಕೋಬೇಕು ಅಂತ ಅವಂಗೇನಾಯ್ತು, ವೈರಾಗ್ಯ ಗರಿ ಬಿಚ್ಚಿ ಬೆಳೀತಂತ. ನಾನಿನ್ನು ಗುರುಗಳಿಗೆ ಶರಣಾಗತನಾಗಲು ಯಾವ ನನಗ ಅಡ್ಡಿ ಇಲ್ಲ. ಯಾಕ ತಾಯಿ ಏನಂದಿದ್ರು, ಈ ತಂದೆ ತಾಯಿ ಋಣವನ್ನ ತೀರಿಸಬೇಕಾದ್ರ ಮದುವೆ ಮಾಡ್ಕೋಬೇಕು. ಮಕ್ಕಳನ್ನ ಹಡೆದು ಕೊಟ್ಟಾಗ ಆ ತಂದೆ ತಾಯಿ ಋಣ ತೀರ್ತದಪ್ಪ ಅಂತೇಳಂದಾಗ 5 ಮಕ್ಕಳನ್ನ ಹೆತ್ತು ನಾನು ಇನ್ನ ಏನ್ ಮಾಡ್ಬೇಕು, ಆ ಸದ್ಗುರುವಿನ ಶೋಧನೆಗಾಗಿ ನಾ ಹೊರಡಬೇಕು ಅಂತೇಳಿ ಸಿದ್ಧನಾದ. ಮನೆಯಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಗುರು ಶೋಧನೆಗೆ ಹೊರಟೇ ಬಿಟ್ನಂತ. ಯಾವಾಗ ವೈರಾಗ್ಯ ಉದ್ಭವ ಆತಲ್ಲ ಆಗಿಂದ ಆವಾಗನ ಎದ್ದೆ ಬಿಡಬೇಕಂತ. ಅದು ಎದ್ದ ತಕ್ಷಣ ಇನ್ನ ಕುಂತ್ರ ಅದು ಉಳುತ್ತದಂತ. ಮತ್ತ ಯಾವಾಗ ಅದು ವೈರಾಗ್ಯ ಪರಿಪೂರ್ಣವಾಗಿ ಪಕ್ವ ಆತಲ್ಲ ಅವಾಗ ಅಂಟೆ ಬಿಟ್ಟ. ಕೋಳಿ ಕೂಗಿತ್ತು, ನಾವೇನಂತೆ ಹುಂಜ ಕೋಳಿ ಕೂಗ್ತಂತೇವ್, ಕೂಗಿದ್ದು ಹುಂಜ. ಆ ಹುಂಜನ್ನ ಎಬ್ಸಿತ್ತು ಯಾವುದು, ಕೋಳಿ. ಸಮಯ ಆತು ಕೂಗು ನೀನು ಅಂತೇಳಿ ಕೂಗಲಿಕ್ಕೆ ಹಚ್ಚಿದ್ದು ಕೋಳಿ, ಕೂಗಿದ್ದು ಹುಂಜ. ಅವಾಗ ಅದರ ಜೊತೆಗೆ ಭೀಮಣ್ಣನ ಮನಸ್ಸು ಕೂಗತೊಡಗಿತಂತ. ಯಾವಾಗ ಹುಂಜ ಕೂಗತೊಡಗಿತು ಅವಾಗ ಈ ಭೀಮಣ್ಣನ ಮನಸ್ಸು ಕೂಡ ಕೂಗತೊಡಗಿತು. ಹೇಳೋ ಗುರು ಶೋಧನೆಗೆ ಸಿದ್ಧನಾಗು, ನೀನಿನ್ನ ತಡ ಮಾಡಬೇಡ. ಭೀಮಣ್ಣ ಹೇಳು, ನೀನು ಗೆದ್ದೇಳು, ಇನ್ನ ಗುರು ಶೋಧನೆಗೆ ಸಿದ್ಧನಾಗು, ಹೇಳು.
ಅದೆಷ್ಟು ದಿನ ಮಲಗಿ ನಿದ್ರಿಸುತ್ತಿರುವೆ ನೀನು ಈ ಸಂಸಾರದಲ್ಲಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ನಿಬೋಧತ. ಈ ಅಜ್ಞಾನವೆಂಬ ಕತ್ತಲೆಯಲ್ಲಿ ಎಷ್ಟು ದಿನಗೆ ನೀನು ಮಲಗಿಕೊಂಡು ನಿದ್ರೆ ಮಾಡುತ್ತಿರುವೆ. ಹಿಮನ್ನ ಹಾಸಿಗೆಯಿಂದ ಎದ್ದವನೇ ಬಾಗಿಲು ತೆರೆದು ಹಾದಿ ಹಿಡಿದಿದ್ದಾನೆ. ಮನಸ್ಸು ಹೇಳುತ್ತಲೇ ಇತ್ತು, ಬೇಗನೆ ನಡೆ, ಯಾರಾದರೂ ನೋಡಿದರೆ ಮತ್ತೆ ಎಳೆದೊಯ್ತಾರೋ ನಿನ್ನ. ನೀನು ಯಾರಿಗೆ ಕಾಣದಂತೆ ಬೇಗ ಎದ್ದೇಳು. ನೀನು ಹೋಗುವುದನ್ನ ಯಾರಾದರೂ ನೋಡಿದರೆ ನಿನ್ನನ್ನೇನ್ ಮಾಡ್ತಾರ, ಮತ್ತ ಎಳೆದೋಗ್ತಾರ. ಬೆಳಕು ಹರಿಯುವಷ್ಟರಲ್ಲಿ ಈ ಊರನ್ನ ದಾಟುವಂತ ಮನಸ್ಸು ಹೇಳ್ತಿತ್ತ. ಯಾರಿಗೆ? ಭೀಮಣ್ಣನಿಗೆ. ನಮ್ಮ ಮನಸ್ಸು ಒಮ್ಮೆರೆ ಹೇಳಿತ್ತು ನಂಗ, ಇಲ್ಲ ಇದ್ರಾಗ ಸುಖ ಐತಿ, ಇದ್ರಾಗ ಇನ್ನಷ್ಟು ದುಃಖ ಅನುಭವಿಸ್ಬೇಕಂತ ಇಲ್ಲೇ ಇರು ನೀನಂತ ನಮ್ಮ ಮನಸ್ಸು ಹೇಳ್ತತಿ. ಅವ್ರ ಮನಸ್ಸು ಹೇಳ್ತತಿ, ಇದ್ರಾಗ ಎಷ್ಟರ ದುಃಖವನ್ನ ಅನುಭವಿಸ್ತೀಯೋ ನೀನು. ಆ ಗುರು ಶೋಧನೆಗಾಗಿ ಎದ್ದೇಳು. ಅದೆಷ್ಟು ದಿನ ನೀನು ಮನೆಗೆ ಈ ಸಂಸಾರದಲ್ಲಿ ನಿದ್ರಿಸುವೆ. ಬೇಗನೆ ಹೇಳು. ಅದಕ್ಕ ನೀನು ಬೆಳಗಿನ ಜಾವ ಎದ್ದು ಹೊರಟಿದ್ದಿ ಎಂದು ಮನಸ್ಸು ಹೇಳುತ್ತಿದ್ದುದು ಸತ್ಯ. ಬುದ್ಧನು ಕೂಡ ಮಧ್ಯರಾತ್ರಿಯಲ್ಲಿ ಎದ್ದು ಹೋದ. ಬುದ್ಧ ಮಾಡಿದ? ಅವನ ತಂದೆ ಜ್ಯೋತಿಷರನ್ನ ಕೇಳಿತ್ತಂತ, ನೋಡು ಇವನ ಸನ್ಯಾಸಿ ಆಗುವ ಯೋಗ ಐತಿ, ನಿನ್ನ ಮಗನನ್ನ ರಾಜಕುಮಾರನನ್ನ ಹೊರಗೆ ನೀನು ಬಿಟ್ಟಿದ್ದಾದರೆ ನಿನ್ನ ಮಗ ನಿನ್ನ ಕೈಗೆ ಹತ್ತುದಿಲ್ಲ ಅಂತ ಹೇಳಿ ಆ ಬುದ್ಧನ ತಂದೆಗೆ ಜ್ಯೋತಿಷ್ಯಗಾರರು ಹೇಳಿದ್ರು. ಅವಾಗ ತನ್ನ ಮಗನಿಗೆ ಹೊರಗಿನ ಜಗತ್ತ ತೋರಿಸಿದ್ದಿಲ್ಲಂತ. ಮಾಡಿದ? ಅದ ಅರಮನೆಯಲ್ಲಿ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗನನ್ನ ಹೊರಗೆ ಎಲ್ಲೆಲ್ಲಿ ಕಳಿಸಿದ್ದಂತ. ಕಳಿಸಿದ್ಲ. ಊರ ಜನ ಹೆಂಡರ ಅನ್ನೋದು ಗೊತ್ತಿಲ್ಲ, ಮಕ್ಕಳು ಯಾರು ಅನ್ನೋದು ಗೊತ್ತಿಲ್ಲ, ಮತ್ತ ಹೆಣ್ಣು ಮಕ್ಕಳು ಅನ್ನೋದು ಯಾವ್ದು ಗೊತ್ತಿಲ್ಲ, ಬಂಧು ಬಾಂಧವರು ಯಾರನ್ನೋದು ಗೊತ್ತಿಲ್ಲ, ಮನುಷ್ಯರು ಹೇಗಿರ್ತಾರ ಅನ್ನೋದು ಕೂಡ ಗೊತ್ತಿಲ್ಲ ಆ ರಾಜಕುಮಾರನಿಗೆ. ರಾಜವಾಡಿಯಲ್ಲಿ ಅಲ್ಲೇ ಬೆಳೆದನ ಕರೆ ಯಾರಿಗೂ ಕೂಡ ತೋರಿಸಿಕೊಡಂಗಿಲ್ಲ. ಅವನು ಯಾರಿಗೂ ಭೇಟಿ ಆಗಲಾರದಂತೆ ಆ ಗಿಳಿ ಪಂಜರದೊಳಗಿಟ್ಟಿರ್ತಾನಲ್ಲ ಸಿರಿವಂತ, ಹಾಗೆ ಈ ಮಗನನ್ನ, ತನ್ನ ಸುಂದರನಾದ ಮಗನನ್ನ ಬಂಗಾರದ ಪಂಜರದಲ್ಲಿ ಇಟ್ಟಂತೆ ಇಟ್ಟಿದ್ದ ಅವರ ತಂದೆ. ಆತು ಬೆಳೆದು ಮತ್ತೆ ಮಾಡಿದ? ಸುಂದರಳಾದ ಒಬ್ಬಕ್ಕೆ ರಾಜಕುಮಾರಿಯನ್ನ ಅವನಿಗೆ ಮಾಡಿದ, ಮದುವೆ ಮಾಡಿದ. ಸಂಸಾರ ನಡೀತು. ಒಂದು ಗಂಡು ಮಗು ಕೂಡ ಹುಟ್ಟಿತು. ಯಾರಿಗೆ? ಆ ಬುದ್ಧನಿಗೆ. ಸುಂದರ ಜೀವನ. ಹೆಣ್ಣು ಮಗಳು ಸಜೆಯಾಗಿ ಬಂದಕ್ಕೆ ಕೂಡ, ಹೆಂಡತಿ ಕೂಡ ಆಕೆ ಬಹಳ ಸುಂದರಿ ಇದ್ದಳು, ಒಳ್ಳೆ ಗುಣವಂತಿಕೆ ಇದ್ದಳು. ಅಂತವರ ಜೊತೆನೆ ಜೀವನ ಮಾಡ್ತಾ ಇದ್ದಾಗ ಅವ ಏನ್ ಮಾಡಿದ? ಈ ಜೀವನ ಹೆಂಗಿದೆ, ಹೊರಗಿನ ಜಗತ್ತು ಹೆಂಗಿದೆ, ನಾ ನೋಡಿ ಬರಬೇಕು ಅಂತೇಳಿ ಏನ್ ಮಾಡಿದ? ತಂದೆ ಇಲ್ಲದ ಸಮಯವನ್ನ ನೋಡಿ ಮಂತ್ರಿಗೆ ಹೇಳಿದ, ಹೊರಗಿನ ಜಗತ್ತನ್ನ ನೋಡಿಕೊಂಡು ಬರೋಣ, ರಥವನ್ನ ಸಿದ್ಧ ಮಾಡು ಅಂದ. ಯಾರು? ಬುದ್ಧ. ಆಯ್ತು ಅಂತೇಳಿ ಮಂತ್ರಿ ಏನ್ ಮಾಡಿದ? ರಾಜಕುಮಾರ ಇಷ್ಟೆಲ್ಲ ಹೇಳ್ತಾನಂದಾಗ ಅವ ರಥದಲ್ಲಿ ಕುಳ್ಳಿಸಿಕೊಂಡು ಹೊರಗಿನ ಜಗತ್ತಿಗೆ ವಿವಾಹಾರಕ್ಕಾಗಿ ಆದ. ರಥದ ಮೇಲೆ ಬಂಗಾರದ ರಥ ಅಂತದ್ದನ್ನ ಹೊಡ್ಕೊಂಡು ಹೊಂಟ ಹೋಗಿದ್ದ. ಹೋದಾಗ ಮುಪ್ಪಾನ ಮುದುಕ ಎದುರಿಗೆ ಬಂದ. ಅವಾಗಂತಾನ ಮಂತ್ರಿಗೆ, ಮಂತ್ರಿ ಯಾಕಿವ ಹಿಂಗಾಕಾಗಣ ಅಂದ. ಮಂತ್ರಿ ಹೇಳಿದ, ನೋಡು ನೀನು ಒಂದು ದಿನ ಹಿಂಗಾಗವ. ಹೆಂಗ? ವಯಸ್ಸು ಹೋತಂದ್ರ ಈ ಮುಪ್ಪಾನ ಮುದುಕಾಗೇನಲ್ಲ, ನೀನು ಹಿಂಗ ಆಗವ ಅಂತಂದ. ಆತು ನಡಿ ಇನ್ನು ಮುಂದೆ ಹೋಗುಣ ಅಂದ. ಮುಂದ ಹೊರಟ. ಒಂದು ಸತ್ತು ಹೆಣ ಎದುರಿಗೆ ಬಂತು.
ಅವಾಗ ಮಂತ್ರಿ ಕೇಳಿದ, ಇದು ಏನು ಅಂದ. ಇದು ಸತ್ತು ಹೆಣ, ನೀನು ಒಂದು ದಿನ ಹಿಂಗಾಕಿ ಅಂದ ಆ ಮಂತ್ರಿ. ಕೇಳಿದ ತಕ್ಷಣ ಮತ್ತೆ ಮಾಡಿದ, ಆತ ನಡಿ ಇನ್ನು ಹೋಗೋಣ ರಾಜ್ಯಕ್ಕಂತೇಳಿ ಬಂದು ಅರಮನೆಯ ಬಂಗಾರದ ಪಲ್ಲಂಗದ ಮೇಲೆ, ಪುತನಿ ಅರಬಿಯ ಗಾದಿಯ ಮೇಲೆ ಸುಂದರಳಾದ ಹೆಂಡತಿ, ಸುಂದರಾದ ಮಗು ಮಲಕೊಂಡ ಮಲಗಿದರೂ ಕೂಡ ನಿದ್ರೆ ಹತ್ತಿಲ್ಲ ಆ ಬುದ್ಧನಿಗೆ. ಚಿಂತೆ ಆತಂತವ. ನಾನು ಒಂದಿನ ಹಿಂಗ ಮುಪ್ಪಾವಸ್ಥೆ ನನಗಾಕತ್ತಲ್ಲ, ನಾ ಹುಟ್ಟಿ ಬಂದೆ, ಜೀವನವನ್ನ ಮಾಡಿದೆ ಖರೆ, ನನಗೂ ಮುಪ್ಪು ಬರ್ತದಲ್ಲ. ಆ ಭಗವಂತನನ್ನ ನಾ ಯಾವಾಗ ಕಂಡೇನು ಅಂತ ಏನ್ ಮಾಡಿದ, ಸುಂದರಳಾದ ಹೆಂಡತಿಯನ್ನ ಬಿಟ್ಟು, ಸುಂದರನಾದ ಮಗನನ್ನ ಬಿಟ್ಟು, ರಾತ್ರಿ ಬುದ್ಧ ಮಧ್ಯರಾತ್ರದಲ್ಲಿ ಗೆದ್ದು ಅವನು ಕೂಡ ಹೊರಟ ತನ್ನ ನಿಜದ ಸ್ವರೂಪವನ್ನ ತಿಳಿಯಲಿಕ್ಕೆ. ನಾನು ತುಂಬಾ ತಡ ಮಾಡಿ ಹೋಗಿದ್ದೇನೆ. ಊರನ್ನ ದಾಟುವ ಸಮಯ ಯಾವುದೋ ಪರಿಚಿತ ವ್ಯಕ್ತಿಯ ಧ್ವನಿ ಎದ್ರ ಭೀಮಣ್ಣ ಅಂತ ಕೇಳ್ತಂತಿವ್ರಿಗೆ. ಯಾರಿಗೆ? ಭೀಮಣ್ಣನಿಗೆ. ಇವನಂತೆ ಕೂಡ ಬುದ್ಧನು ಕೂಡ ಹೊರಟಾಗ ಇವನು ಕೂಡ ಹೊಂಟ ಮಧ್ಯರಾತ್ರಿಯಲ್ಲಿ ಎದ್ದು ಹೊರಟ, ನಾನು ತುಂಬಾ ತಡ ಮಾಡಿ ಹೋಗಿದ್ದೇನೆ. ಊರನ್ನ ದಾಟುವ ಸಮಯ ಯಾವುದೋ ಪರಿಚಿತ ವ್ಯಕ್ತಿ ಧ್ವನಿ ಎದ್ರ ಭೀಮಣ್ಣ ಅಂದಂಗಾತಂತ. ಯಾರಿಗೆ? ಈ ಭೀಮಣ್ಣನಿಗೆ. ಮನಸ್ಸು ಹೇಳಿತು, ಹೌದು, ಇದೀಗ ಎದ್ದೇನೆ, ಮಲಗಿ ಬಹಳ ದಿನವಾಗಿತ್ತು ಅಂತ ಹೇಳ್ತೇನೆ. ಅಜ್ಞಾನವೆಂಬ ನಿದ್ರೆಯಲ್ಲಿ ನಾನು ಮಲಗಿಕೊಂಡಿದ್ದು ಬಹಳ ದಿನ ಆಗಿದೆ. ಆ ಅಜ್ಞಾನವೆಂಬ ನಿದ್ರೆಯಿಂದ ಈಗ ನಾನು ಎದ್ದೇನೆ ಅಂತೇಳಿ ಭೀಮಣ್ಣನ ಮನಸ್ಸು ಮಾತು ಕೇಳ್ತಾ ಹಾಗೆ ಮುಂದೆ ಸಾಗಿದ್ದಾನೆ. ಈಗ ಸೂರ್ಯೋದಯವಾಗಿದೆ. ರಾತ್ರಿ ಎದ್ದು ಹೊರಟ, ಈಗ ಸೂರ್ಯೋದಯ ಆಗಿದೆ. ಭೀಮಣ್ಣ ಸೂರ್ಯನಿಗೆ ಕೈ ಮುಗಿದು ನಮಸ್ಕರಿಸಿದ. ಮನಸ್ಸು ಹೇಳಿತು, ನಮಿಸು ಆ ಸೂರ್ಯ ದೇವನಿಗೆ, ನೀನೇನ್ ಮಾಡು, ನಮಸ್ಕಾರವನ್ನ ಮಾಡು ಭೀಮಣ್ಣ ಅಂತೇಳಿ ಮನಸ್ಸು ಹೇಳ್ತಂತ. ನಿನ್ನ ಜೀವನದಲ್ಲಿ ಇಂಥ ಸಾವಿರಾರು ಸೂರ್ಯೋದಯಗಳಾಗಿರಬಹುದು. ಅವೆಲ್ಲವೂ ಏನದವ? ವ್ಯರ್ಥ ಆಗ್ಯಾವ. ಈ ಹೊತ್ತಿನ ಈ ಸೂರ್ಯೋದಯ ಒಂದೇ ನಿನ್ನ ಬದುಕಿನಲ್ಲಿ ಸಾರ್ಥಕವಾದ ಸೂರ್ಯೋದಯ. ಇದು ಸ್ವಾರ್ಥಕವಾದ ಸೂರ್ಯೋದಯ. ನಮಿಸು ಈ ಸೂರ್ಯನಿಗೆ, ಇನ್ನೊಮ್ಮೆ ನಮಿಸು ಅಂತೇಳಿ. ಹೌದು ಭೀಮಣ್ಣ ಮತ್ತೆ ನಮಿಸಿದ್ನಂತ. ಮನಸ್ಸು ಹೇಳಾಕತ್ತೆ, ನಮಸಾಕತ್ತೇನಂತ. ಯಾರಿಗೆ? ಆ ಸೂರ್ಯ ದೇವನಿಗೆ. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆವಿಷ್ಯದ ರಾಶಿ ಅಳೆದು ತೀರಿದ ಮುನ್ನ ಶಿವ ನೆನೆಯಿರಿ, ಈ ಜನ್ಮ ಬಳಿಕಿಲ್ಲಿ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂತು. ಅಕ್ಕ ಮಹಾದೇವಿ ಹೇಳ್ತಾಳ, ವೀರ ವೈರಾಗ್ಯನಿ, ಜಗತ್ತಿಗೆ ಅಕ್ಕ ಅನಿಸಿಕೊಂಡಂತ ಅಕ್ಕ ಮಹಾದೇವಿಯವರು ಕೂಡ ಹೇಳ್ತಾರೆ. ಏನಂತಾರ? ಭೀಮಣ್ಣ, ಹೌದು, ಈ ಸೂರ್ಯೋದಯ ಸೂರ್ಯಾಸ್ತಗಳು ನನ್ನ ಅವಿಶ್ಯ ರಾಶಿಯ ಬಹಳ ಭಾಗವನ್ನೇ ಅಳೆದು ತೀರಿಸುತ್ತವೆ. ನನ್ನ ಆವಿಷ್ಯವನ್ನ ಬಹಳ ಅಳದವವು. ಇಂಥ ಅಳೆದಂತ ಆವಿಷ್ಯ ಶೇಷ ಆವಿಷ್ಯ ಸಾರ್ಥಕಗೊಳಿಸಬೇಕಲ್ಲ. ನನ್ನ ಬದುಕಿನಲ್ಲಿ ಈ ಹೊತ್ತಿನ ಈ ಸೂರ್ಯೋದಯವೇ ಸಾರ್ಥಕ ಆಯಿತು ಅನ್ನಂತ. ಈ ಸಾರ್ಥಕ ಆಗಬೇಕಾದ್ರ ಎನ್ನುತ್ತ ಮತ್ತೆ ಸೂರ್ಯ ದೇವನಿಗೆ ನಮಿಸಿ ನಡೆಯುತ್ತಲಿದ್ದಾನೆ. ಮಧ್ಯಾಹ್ನ ಆಯ್ತಂತ. ಭೀಮಣ್ಣ ಬೆಳಗಿನ ಜಾವದಲ್ಲಿ ಯಾರಿಗೂ ಕೇಳದೆ ಮನೆಯನ್ನ ಬಿಟ್ಟು ನಡೆದನ. ಸೂರ್ಯೋದಯ ಆಗಿದೆ.
ಆಗಿ ಹೊಳೆ ನಡೀತಾ ಸಂಚಾರ ಮಾಡ್ತಾ ಹೊಂಟಾಗ ಮಧ್ಯಾಹ್ನ ಆಗಿದೆ. ಹೊಟ್ಟೆ ಹಸಿದಿತ್ತು. ಯಾಕೆ ಮುಂಜಾನಾಗನು ಊಟ ಇಲ್ಲ, ಮಧ್ಯಾಹ್ನ ಆಗೈತಂದ್ರ ಅವಾಗ ಊಟ ಇಲ್ಲ. ಹೊಟ್ಟೆ ಹಸಿದಿತ್ತು. ಅದು ರೊಟ್ಟಿಯನ್ನ ಬೇಡ್ತಿತ್ತಂತ. ಏ ಭೀಮಣ್ಣ, ನನಗ್ ಏನಾರ ಹಾಕೋ ಅಂತ ಹೇಳಿ ಹೊಟ್ಟೆ ಹೇಳ್ತಿತ್ತ, ಪ್ರಾಣವಾಯು ಹೇಳ್ತಿತ್ತಂತ. ನನಗ ಹಸಿವೆ ಆಗಿದೆ, ಏನಾದರೂ ಕೂಡ ಹಾಕು ಅಂತೇಳಿ ಆ ಭೀಮಣ್ಣನ್ನ ಕೇಳ್ತಿತ್ತಂತ. ಹೊಟ್ಟೆ, ನಿನಗಾಗಿ ನಾನು ಕೆಟ್ಟೆ, ನಿನ್ನ ಸಲುವಾಗಿ, ನಿನಗ ಹಾಕುವ ಸಲುವಾಗಿ ನಾನೇನಾಗೇನೆ ಕೆಟ್ಟೆ. ಹೊಟ್ಟೆಯ ಮಾತನ್ನ ಕೇಳುತ್ತಾ ಹಲವಾರು ವರ್ಷ ಕಾಲ ಕಳೆದಿದ್ದೇನೆ ನಾನು. ನಿನ್ನ ಮಾತನ್ನ ಕೇಳಿ ನಿನ್ನ ಪಡಿಸುವಗೋಸ್ಕರವಾಗಿ ನಾ ಏನ್ ಮಾಡೇನೆ, ಎಷ್ಟೋ ಆಯುಷ್ಯವನ್ನ ಕಳೆದೇನಲ್ಲ. ಇನ್ನು ಈ ಹೊಟ್ಟೆಯ ಮಾತನ್ನ ಕೇಳುವುದಿಲ್ಲ ನಾನು. ನಿನ್ನ ಮಾತನ್ನ ಕೇಳಿ ನಾನು ಬಂಧನಕ್ಕ ಒಳಗಾಕೇನಲ್ಲ, ಇನ್ನು ಮೇಲೆ ನಾನೇನ್ ಮಾಡೋದಿಲ್ಲ, ನಿನ್ನ ಮಾತನ್ನ ನಾನು ಕೇಳುವುದಿಲ್ಲ. ಇನ್ನು ಮೇಲೆ ನೆತ್ತಿಯ ಮಾತು ಕೇಳುತ್ತೇನೆ ನಾನು. ಹೊಟ್ಟೆ ಮಾತನ್ನ ಬಿಟ್ಟು ನೆತ್ತಿಯ ಮಾತನ್ನ ನಾನು ಕೇಳ್ತೇನೆ. ಈಗ ನೆತ್ತಿ ಹಸಿದಿದೆ. ಇಷ್ಟು ದಿನ ಹೊಟ್ಟೆ ಹಸಿದಿತ್ತು, ಈಗ ನೆತ್ತಿ ಹಸಿದಿದೆ. ಈಗ ನೆತ್ತಿಯ ಹಸಿವನ್ನ ಹಿಂಗಿಸುತ್ತೇನೆ. ಹೊಟ್ಟೆಗೆ ಹಾಕಿದ್ದೆಲ್ಲವೂ ಹೊರಗೆ ಹೋಗುತ್ತಿದೆ. ಹೊಟ್ಟೆಗೆ ಹಾಕಿದ್ದು ಮತ್ತೆ ಹೊರಗೆ ಹೋಗುತ್ತಿದೆ. ನೆತ್ತಿಗೆ ಹಾಕಿದ್ದು ಸದಾ ಶಾಶ್ವತವಾಗಿ ನನ್ನ ಜೊತೆಗೆ ಇರುತ್ತೈತಿ ಅಂತಾನ ಭೀಮಣ್ಣ. ಈ ನೆತ್ತಿಯ ಹಸಿವನ್ನ ಹಿಂಗಿಸುವ ಸದ್ಗುರುನಾಥನು ಸಿಗುವವರೆಗೆ ವಿಶ್ರಮಿಸಲಾರೆ. ಆ ಸದ್ಗುರುನಾಥ ನನಗ ಸಿಗುವವರೆಗೆ ನಾನು ಏನ ವಿಶ್ರಮಿಸುವುದಿಲ್ಲ, ವಿಶ್ರಾಂತಿಯನ್ನ ನಾನು ಪಡೆಯುವುದಿಲ್ಲ. ಸಿದ್ಧಾರೂಢರು ಕೂಡ ಏನ್ ಮಾಡಿದ್ರು, ಶಾಲೆ ಕಲಿಯುವಾಗ ಓಂ ನಮ ಶಿವಾಯ ಅನ್ನುವ ಮಂತ್ರದ ಅರ್ಥವನ್ನ ಗುರುಗಳಿಗೆ ಕೇಳಿದಾಗ ಏನಂತನ ಗುರು, ನೋಡಪ್ಪ, ಈ ಮಂತ್ರದ ಅರ್ಥವನ್ನ ತಿಳಿಸಿಕೊಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ನೀನು ನಿನ್ನ ನಿಜದ ಸ್ವರೂಪವನ್ನ ತಿಳಿಸುವ ಆಧ್ಯಾತ್ಮ ಗುರುವಿನ ಬಳಿಗೆ ಹೋಗಿ ನಿನ್ನ ಈ ಓಂಕಾರದ ಸ್ವರೂಪ ಓಂ ನಮ ಶಿವ ಎಂಬ ಅರ್ಥವನ್ನ, ನಿನ್ನ ನಿಜವಾದ ಸ್ವರೂಪವನ್ನ ನೀ ತಿಳಿಬೇಕಾದ್ರ ಗುರುಶೋಧನೆಗೆ ನೀನು ಕೂಡ ಹೊರಡಬೇಕು ಅಂತೇಳಿ ವೀರಭದ್ರ ಸ್ವಾಮಿಗಳು ಸಿದ್ಧಾರೂಢರಿಗೆ ಹೇಳಿದ್ರಲ್ಲ. ಗುರುಶೋಧನೆಗಾಗಿ ಗಜದಂಡ ಶಿವಯೋಗಿಗಳ ಕಡೆಗೆ ಭೀಮ ಶ್ಯಾಮನನ್ನ ಕರೆಕೊಂಡು ಹೋದಾಗ ಅವರು ಹೊಟ್ಟೆ ಹಸುವನ್ನ ತಾಳಲಾರದೆ ನಡುಮಧ್ಯದಲ್ಲಿ ಮರಳಿ ಮನೆಗೆ ಬಂದ, ಸಿದ್ಧ, ನಿನ್ನ ಜೊತೆಗೆ ನಮಗೆ ಬರಲಿಕ್ಕ ಆಗುದಿಲ್ಲಪ್ಪ. ಹಸಿವು ತೃಷಗಳ ಬಾಧೆ, ಈ ನಾನಾ ತರ ಕ್ರೂರ ಮೃಗಗಳ ಬಾಧೆ ನಮಗ ತಾಳಾಕಾಗುದಿಲ್ಲಪ್ಪ ಅಂತೇಳಿ ಆ ಸೋಮ ಭೀಮ ಮರಳಿ ಮನೆಗೆ ಹೋದರಲ್ಲ. ಅದರಂತೆ ಆ ಸಿದ್ಧಾರೂಢರು ಕೂಡ ಏನ್ ಮಾಡಿದ್ರು, ಸದ್ಗುರುನಾಥ ಸಿಗುವವರೆಗೆ ಒಂದಿಷ್ಟು ಹಳ್ಳಲ ನೋಡಲಿಲ್ಲ. 8 ದಿನ 10 ದಿನ ಉಪವಾಸ ಇದ್ದು ಆ ಭಗವಂತನನ್ನ ನಾನು ಯಾವಾಗ ಕಂಡೇನಂತೇಳಿ ಕಾಲನಡಿಗೆಯಿಂದ ಆ ಸದ್ಗುರುನ ಶೋಧನೆಗಾಗಿ ಗುರುವಿನನ್ನ ಹುಡುಕುತ್ತಾ ಆ ಸಿದ್ಧಾರೂಢರು ಕೂಡ ಹೋದ್ರಲ್ಲ. ಅದರಂತೆ ಭೀಮಣ್ಣನು ಕೂಡ ನಾನು ನನ್ನ ಸದ್ಗುರುಗಳು ಸಿಗುವವರೆಗೆ ನಾನು ವಿಶ್ರಮಿಸಲಾರೆ. ಭೀಮಣ್ಣ ಒಂದೇ ಸವನ 3 ದಿನಗಳವರೆಗೆ ನಡೆದ. ಒಂದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಪರ್ಯಂತರವಾಗಿ ಊಟ ಇಲ್ಲ, ನೀರು ಇಲ್ಲ, ಇರಲಾರದೆ 3 ದಿನ ಸತತವಾಗಿ ಹಗಲು ರಾತ್ರಿ ನಡೆದ ಭೀಮಣ್ಣ. ಅನೇಕ ಊರುಗಳನ್ನ ಸಂಚರಿಸುತ್ತಾ ಶ್ರೋತ್ರಿಯ ಬ್ರಹ್ಮನಿಷ್ಠನು ಆಗಿರುವ ಸದ್ಗುರುಗಳ ಶೋಧನೆ ಮಾಡುತ್ತಾ ಬರುತ್ತಿದ್ದ.
ನವಲಗುಂದ ಸಮೀಪದಲ್ಲಿರುವ ಹೆಬ್ಬಾಳ ಗ್ರಾಮದಲ್ಲಿ ಗದುಗಿನ ಸದ್ಗುರು ಶ್ರೀ ಶಿವಾನಂದ ಸ್ವಾಮಿಗಳು ಪ್ರತಿನಿತ್ಯ 3 ಹೊತ್ತು ಶಾಸ್ತ್ರವನ್ನ ನಡೆಸುತ್ತಿರುವರೆಂಬ ಸುದ್ದಿಯನ್ನ ಕೇಳಿ ಸಂತೋಷ ಆತಂತೆ. ಯಾರಿಗೆ? ಆ ಭೀಮಣ್ಣನಿಗೆ. ಎಲ್ಲೇ? ಆ ಹೆಬ್ಬಾಳ ಗ್ರಾಮದಲ್ಲಿ ಶಾಸ್ತ್ರವನ್ನ ನಡೆಸ್ತಾರಂತ ಆ ಸುದ್ದಿ ಕೇಳಿ ಸಂತೋಷ ಆತಂತೆ. ಯಾವ ಜನ್ಮದ ಪುಣ್ಯವೋ ಈ ಹೊತ್ತು ನನ್ನ ಕಿವಿಗೆ ಸದ್ಗುರು ಶಿವಾನಂದರ ಸುದ್ದಿ ತಲುಪಿತು. ಯಾವ ಜನ್ಮದ ಪುಣ್ಯವೋ ಸದ್ಗುರುನಾಥ ಇಂಥ ಶಾಸ್ತ್ರವನ್ನ, ತನ್ನ ನಿಜವಾದ ಸ್ವರೂಪವನ್ನ ತಿಳಿಸಿಕೊಡುವಂತಹ ಸದ್ಗುರುನಾಥರು ಹಿಂಗ ಶಾಸ್ತ್ರವನ್ನ 3 ಹೊತ್ತು ನಡೆಸ್ಯಾರಂತಂದಾಗ ಇದು ನನ್ನ ಯಾವ ಜನ್ಮದ ಪುಣ್ಯವೋ ಅಂತೇಳಿ ಇವತ್ತು ನನ್ನ ಕಿವಿಗೆ ಸದ್ಗುರು ಶಿವಾನಂದರ ಸುದ್ದಿ ತಲುಪಿತು ಅಂತ ಬರಬರನೆ ನಡೆಯುತ್ತಾ ಇಲ್ಲಿಗೆ ಬಂದ. ಹೆಬ್ಬಾಳದ ಕಡೆಗೆ ಹೊರಟಿದ್ದಾನೆ ಆ ಭೀಮನ್ನ. ಹೊತ್ತು ಮುಳುಗಿತು. ಕತ್ತಲೆ ಆವರಿಸಿತು. ಎದುರಿಗೆ ಬಂದ ದಾರಿಕಾರರನ್ನ ಕೇಳಿದ, ಅಯ್ಯ, ಕತ್ತಲು ಆವರಿಸಿದೆ, ಮುಂದೆ ಹೋಗಬೇಡ, ಅಪಾಯವಿದೆ ಅಂದ್ರಂತ ದಾರಿಕಾರರು. ದಾರಿ ಕಾಣದಾಗಿದೆ, ಕತ್ತಲ ಕವಿದಿದೆ, ಮುಂದೆ ಅಪಾಯವಿದೆ, ಹೋಗಬೇಡ ಅಂದ. ಹೌದು, ಕತ್ತಲೆ ಏನೋ ಆಗಿದೆ, ಆದರೆ ಹೊರಗಿನ ಕತ್ತಲೆಯ ಭಯ ನನಗಿಲ್ಲ, ಒಳಗೊಂದು ಕತ್ತಲೆ ಇದೆ. ಹೊರಗಿನ ಕತ್ತಲ ಅದ್ರ ಭಯ ನನಗಿಲ್ಲ, ಕರೆ ಒಳಗಿನ ಕತ್ತಲೆಯಿಂದ ನನಗ ಭಯ ಇದೆ. ಅದು ಜನ್ಮ ಜನ್ಮಾಂತರದಿಂದ ಕವಿದುಕೊಂಡು ಅನೇಕ ಅನರ್ಥಗಳಿಗೆ ಕಾರಣವಾಗಿದೆಯಲ್ಲಪ್ಪ. ಜನನ ರೂಪ ಅಪಾಯಕ್ಕೆ ಕಾರಣವಾದ ಅಜ್ಞಾನವೆಂಬ ಕತ್ತಲೆಯನ್ನೇ ಹಾಕುವಂತ ಜ್ಞಾನ ಭಾಸ್ಕರನಾದ ಸದ್ಗುರು ಶಿವಾನಂದ ಪಂಗಳ ಮುಂದೆ ಈ ಕತ್ತಲೆ ನನ್ನೇನು ಮಾಡಿತು? ಆ ದಾರಿಯಲ್ಲಿ ಸಿಕ್ಕಂತ ಮನುಷ್ಯನಿಗೆ ಕೇಳ್ತಾನ. ಯಾರು? ಭೀಮಣ್ಣ. ಈ ಹೊರಗಿನ ಕತ್ತಲೆ ನನಗೆ ಏನು ಮಾಡುವ ಸಾಮರ್ಥ್ಯ ಕೂಡ ಅದಕ್ಕಿಲ್ಲ. ಯಾಕೆ? ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದು ಹಾಕುವಂತ ಜ್ಞಾನ ಭಾಸ್ಕರನಾದ ಸದ್ಗುರುನಾಥರು ಇರುವಾಗ ಆ ಕತ್ತಲೆ ನನ್ನೇನು ಮಾಡಿತು ಅಂತೇಳಿ ಕೇಳ್ತಾ ಇದ್ದಾನೆ ಆ ಭೀಮಣ್ಣ. ಭೀಮಣ್ಣ ನಡೆಯುತ್ತಾ ಹೆಬ್ಬಾಳಕ್ಕೆ ಬಂದ. ಅನಿಮಿತ್ತ ಬಂಧು ಕರುಣಾ ಸಿಂಧುವೆನಿಸಿದ ಸದ್ಗುರು ಶ್ರೀ ಶಿವಾನಂದರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿದ ಆ ಭೀಮಣ್ಣ. ಎದ್ದು ನಿಂತು ಆನಂದಾಶ್ರುಗಳನ್ನ ಸುರಿಸುತ್ತ ತನ್ನ ಕಣ್ಣೀರು, ಆನಂದದ ಕಣ್ಣೀರು ಸುರಿಸ್ತಾ ಅಷ್ಟು ಸಾತ್ವಿಕ ವೃತ್ತಿಯಿಂದ ಹೇಳ್ತಾನೆ, ಹೇ ಸದ್ಗುರುನಾಥನೇ, ನಿನ್ನ ದರ್ಶನದಿಂದ ಈ ಹೊತ್ತು ನನ್ನ ಜನ್ಮ ಸಾರ್ಥಕ ಆಯಿತು. ನನ್ನ ಜನ್ಮ ಏನಾಯಿತು? ಇವತ್ತಿನ ದಿನ ನನ್ನ ಜನ್ಮ ಸಾರ್ಥಕ ಆತು. ಹೇ ಸದ್ಗುರುನಾಥ, ಅನಾಥನಾದ ನನಗೆ ನೀನೇ ತಂದೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ಬಳಗ ನೀನೇ. ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಅಂದಂತೆ. ಹೇ ಸದ್ಗುರುನಾಥನೇ, ನೀನೇ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಬಂಧು, ನೀನೇ ನನ್ನ ಬಳಗ, ಎಲ್ಲ ನನ್ನ ಸರ್ವಸ್ವವು ನೀನೆ ಅಂತೇಳಿ ಆ ಭೀಮಣ್ಣ ಶಿವಾನಂದಪ್ಪವರ ಮುಂದೆ ಬೇಡ್ಕೊಂತಾನ. ನನಗೆ ಮತ್ತಾರು ಗತಿ ಇಲ್ಲ, ನನಗೆ ನೀವೇನ್ ಮಾಡ್ಬೇಕು? ನನ್ನನ್ನ ಉದ್ಧರಿಸಬೇಕು. ಅವರ ಮುಂದೆ ಬೇಡ್ಕೊಂತಾನ. ಯಾರು? ಭೀಮಣ್ಣ. ಅವನ ಸಾತ್ವಿಕ ಕಳೆಯನ್ನ ಕಂಡು ಸದ್ಗುರುವಿನ ಮನಸ್ಸು ಕರಗಿತು. ಬೇಡಿಕೊಂಡಾಗ ಆ ಸದ್ಗುರುವಿನ ಮನಸ್ಸು ಕರಗಿತು. ಮಗು, ಹೆದರಬೇಡ, ನೀನು ಇನ್ನು ಮುಂದೆ ನೀನು ಹೆದರಬೇಡ.
ಈ ಹೊತ್ತು ನಿನಗೆ ಸದ್ಗುರುನಾಥನ ಕೃಪೆಯಾಗಿದೆ. ಸದ್ಗುರುಗಳು ಹೇಳ್ತಾರೆ, ನಿನಗೇನಾಗಿದೆ? ಸದ್ಗುರುವಿನ ಕೃಪೆ ಎಂದು ಆಗಿದೆ. ಅದಕ್ಕ ನಮಗ ಈಶ್ವರನ ಕೃಪೆ, ಗುರು ಕೃಪೆ, ವೇದ ಕೃಪೆ, ಅಂತಃಕರಣ ಕೃಪೆ ಆಗಲೇಬೇಕು. 4 ಕೃಪೆಗಳಾದಾಗ ಮಾತ್ರ ಈ ಭವಸಾಗರವನ್ನ ದಾಟಲಿಕ್ಕೆ ಆಗ್ತದ. ಒಂದು ಕೃಪೆಯಾದರೆ, ಇನ್ನೊಂದು ಆಗದಿದ್ದರೆ ಈ ಭವಸಾಗರವನ್ನ ದಾಟಲಿಕ್ಕೆ ಆಗುದಿಲ್ಲ. ಅದಕ್ಕಂದ್ರಂತ ನಿನಗೆ ಸದ್ಗುರುನಾಥನ ಕೃಪೆಯಾಗಿದೆ. ಬಾ ಎಂದು ಒಳಗೆ ಕರೆದೊಯ್ದು ಸ್ನಾನ ಮಾಡಿಸಿ ಪೂಜಾ ವಿಧಿಯನ್ನ ತಿಳಿಸಿ ಲಿಂಗ ದೀಕ್ಷೆಯನ್ನ ಕೊಟ್ಟು ಬಲಗಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಬೋಧಿಸಿ ಅವನ ಶಿರದಲ್ಲಿ ತನ್ನ ವರದ ಹಸ್ತವನ್ನಿಟ್ಟು ನೀನಿಂದು ಸದ್ಗುರುವಿನ ಪೂರ್ಣ ಕೃಪೆಯನ್ನ ಪಡೆದುಕೊಂಡಿರುವೆಯಪ್ಪ. ಸದ್ಗುರು ಶಿವಾನಂದ ಯತೀಶ್ವರರು ಆ ಭೀಮಣ್ಣನಿಗೆ ಹೇಳ್ತಾರೆ, ನೀನು ಎಂದು ಆ ಸದ್ಗುರುವಿನ ಕೃಪೆಯನ್ನ ಸಂಪೂರ್ಣವಾಗಿ ನೀನು ಪಡೆದುಕೊಂಡಿರುವೆ. ಅದಕ್ಕ ಇಂದಿನಿಂದ ನೀನು ಪೂರ್ಣಾನಂದನೆಂದು ಕರೆಯುತ್ತೇನೆ ನಾನು. ಅವಾಗ ಇಟ್ರಂತವ್ ಇವನ ಸಾಧನೆಯನ್ನ ನೋಡಿ, ಸದ್ವಿನಯವನ್ನ ನೋಡಿ, ನೀನು ಪೂರ್ಣಾನಂದಪ್ಪ, ನೀನು ಪೂರ್ಣ ಆನಂದ ಸ್ವರೂಪ, ಕರೆಯುತ್ತೇನಂತೇಳಿ ಹೋಗು, ಗುರು ಸೇವೆಯನ್ನ ಮಾಡುತ್ತಾ ಇರು ಅಂತ ಅಪ್ಪಣೆ ಕೊಟ್ರು. ನೋಡು, ನೀನು ಸದ್ಗುರುವಿನ ಸೇವೆಯನ್ನ ಮಾಡ್ತಾ ಸದಾ ನೀನು ಇರು ಅಂತೇಳಿ ಪೂಜ್ಯ ಸದ್ಗುರು ಶಿವಾನಂದ ಪಂಗಗಳವರು ಆಜ್ಞೆಯನ್ನ ಮಾಡಿ ಈ ಪ್ರಕಾರ ಪೂರ್ಣಾನಂದರು ಅಂತೇಳಿ ಗುರುಗಳೊಡನೆ ಏನ್ ಮಾಡಿದ್ರು? ಗದುಗಿನ ಮಠಕ್ಕೆ ಬಂದು ಸೇವೆ, ಗುರು ಸೇವೆಯಲ್ಲಿ, ಆ ಮಠದ ಸೇವೆಯಲ್ಲಿ ತೊಡಗಿ ಆಕಳಗಳನ್ನ ಕಾಯುವುದು. ಆ ಮಠದಲ್ಲಿ ಆಕಳ ಸಾಕಷ್ಟಿತ್ತು ಅಂತ ಆಕಳ ಕಾಯುವುದು, ಮುಸುರಿಯ ಪಾತ್ರೆಗಳನ್ನ ತೊಳೆಯುವುದು. ಯಾರು ಭಕ್ತರು ಬಂದಾರ, ಸಾಧುಗಳು ಬಂದಾರ, ಎಲ್ಲರ ಉಂಡಿರುವ ಆ ಮುಸುರಿಯನ್ನ ಸ್ವಚ್ಛವಾಗಿ ತೊಳೆದು ಉಂಡಿರುವ ಪಾತ್ರೆಗಳು, ಅಡಿಗೆ ಮಾಡಿರುವ ಪಾತ್ರೆಗಳನ್ನ ಸ್ವಚ್ಛವಾಗಿ ಬೆಳಗುವುದು, ಕಸ ಹೊಡೆದು ಸ್ವಚ್ಛಗ ನೆಲ ತೊಳೆದು ಮತ್ತ ಕಟ್ಟಿಗೆ ಹೊಡೆದು ಶಾಸ್ತ್ರ ಕೇಳೋದು, ಬಂದ ಅತಿಥಿಗಳ ಅವರು ಸೇವೆ ಮಾಡೋದು, ಅವರಿಗೆ ಉಣಿಸೋದು, ಅವರಿಗೆ ತಿನ್ನಿಸೋದು, ಎಲ್ಲ ಅವ್ರ ಸೇವೆನೂ ಕೂಡ ಮಾಡೋದು. ಮಠದ ಅಂಗಳವನ್ನ ಸ್ವಚ್ಛವಾಗಿ ಕಸ ಹೊಡೋದು, ಆ ಮಠ ಸ್ವಚ್ಛ ಕಸ ಹೊಡೋದು, ನೀರು ಚಳೆ ಹಾಕಿ ಯಾರ ಶಾಸ್ತ್ರಕ್ಕೆ ಬರ್ತಾರಲ್ಲ ಗುರುಗಳು, ಅವ್ರು ಬರುವಕ್ಕಿನ ಪೂರ್ವದಲ್ಲಿ ಶಾಸ್ತ್ರಕ್ಕ ಹಾಸಿಗೆ ಹಾಸಿ ಬರೋರ್ನ ಅದ್ರೊಳಗ ಕುಂದಿರಿಸಿ ತಾನು ಬರೇನೆಲ್ಲಾಗ ದೂರತ ಕುಂತು ಕೇಳುದು. ಹೀಗೆ ಮಾಡ್ತಾ ನೀರನ್ನ ತರುವುದು. ಉಚ್ಚ ನೀಚವೆಂಬ ಭಾವ ಎಲ್ಲೇ ಭಾವನೆ ಇಲ್ಲದ ಕಂಡ ಕೆಲಸಗಳನ್ನೆಲ್ಲ ಮಾಡ್ತಾ, ಕಣ್ಣಿಗೆ ಯಾವ್ದ ಕೆಲಸ ಕಾಣ್ತತಲ್ಲ ಹೇಳಲಾರದೆ ಅದಕ್ಕಿನ ಮೊದಲ ಏನ್ ಮಾಡ್ಬೇಕು? ಕೆಲಸ ಮಾಡುವುದು. ಸಾಕ್ಷಾತ್ ಶಿವನೆಂಬ ಭಾವದಿಂದ ಮಾಡುವ ಗುರು ಸೇವೆಯ ಪೂರ್ಣಾನಂದರ ಮನದಲ್ಲಿರುವ ಮಲ ವಿಕ್ಷೇಪ ದೋಷಗಳು ಕಳೆಯತೊಡಗಿದವು. ಯಾರು ಹೇಳಲಾರದೆ ಆ ಗುರುವಿನ ಸೇವೆಯನ್ನ ಮಾಡುವುದರೊಳಗಾಗಿ ಏನಾದು ಅಂತ ಅಂತಃಕರಣದಲ್ಲಿರತಕ್ಕಂಥ ಮಲದೋಷ, ವಿಕ್ಷೇಪ ದೋಷ ಆ ಸೇವೆಯಿಂದ ಏನಾಗಿತ್ತು ಅಂದ್ರ ಕಳಕೊಂಡು ಹೋಗಿತ್ತು ಅಂತ. ದೋಷ ದೃಷ್ಟಿ ಸ್ವಪನೈ ನಹಿ ಆನೆ, ಹರಿಹರ ಬ್ರಹ್ಮ ಗಂಗೆ ರವಿ ಜಾನೆ, ಗುರು ಮೂಲಿತು ಕೋ ಹಿ ಮೈ ಧ್ಯಾನ, ಧಾರೈ ಜೋ ಚಾಹೈ ಕಲ್ಯಾಣ. ಯಾವನಿಗೆ, ಯಾವಾತನಿಗೆ ತನ್ನ ಕಲ್ಯಾಣದ ಇಚ್ಛೆ ಇರುವುದೋ ಅವ ಸ್ವಪ್ನದಲ್ಲಿಯೂ ಕೂಡ ಗುರುವಿನಲ್ಲಿ ದೋಷ ದೃಷ್ಟಿಯಿಂದ ನೋಡಬಾರದು. ತನ್ನ ನಿಜವಾದ ಸ್ವರೂಪವನ್ನ ತಿಳಿಯಬೇಕೆಂಬ ಶಿಷ್ಯ ಆ ಗುರುವಿನ ದೋಷವನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ನೋಡಬಾರದು. ವಿಚಾರ ಸಾಗರದಲ್ಲಿ ಹೇಳ್ಯಾರಲ್ಲ, ಗುರುಗಳು ಪ್ರೀತಿಸಿದರೆ ವಿಷ್ಣು ರೂಪವಾಗಿ
ಆ ವಿಷ್ಣು ರೂಪದಲ್ಲಿ ನನ್ನ ಪ್ರೀತಿ ಮಾಡ್ಯಾರಂತ ತಿಳ್ಕೊಬೇಕಂತ. ಕೋಪಿಸಿದರೆ ಶಿವ ರೂಪವಾಗಿ, ರುದ್ರನ ರೂಪವಾಗಿ ಆ ಸದ್ಗುರುನಾಥನು ಹಿಂಗ ಮಾಡ್ಯಾನಂತ ತಿಳ್ಕೊಂಡು, ರಾಜಸಿ ವ್ಯವಹಾರದಲ್ಲಿದ್ದರೆ ಬ್ರಹ್ಮಣ ರೂಪದಲ್ಲಿ ಅಂತ ತಿಳ್ಕೊಬೇಕಂತ. ಶಾಂತದಿಂದ ಇರುವಾಗ ಗಂಗಾ ದೇವಿ ರೂಪದಲ್ಲಿ ಉಪದೇಶವನ್ನ ನೀಡಿ ಅಜ್ಞಾನವನ್ನ ನಾಶ ಮಾಡುವಾಗ ಆ ಸದ್ಗುರುನಾಥನನ್ನ ಸೂರ್ಯ ರೂಪದಿಂದ ತಿಳಿಯಬೇಕಂತೂ ಕೂಡ ಸಾಧು ನಿಶ್ಚಲ ದಾಸಾಜಿಯವರು ಹೇಳ್ಯಾರ. ಎಲ್ಲೇ ವಿಚಾರ ಸಾಗರದಲ್ಲಿ ಅವ ಎಲ್ಲಾ ರೂಪ ಆಗ್ಯಾನಂತ. ಯಾರು? ಆ ಸದ್ಗುರುನಾಥ. ಅವಾಗ ಪೂರ್ಣಾನಂದರು ಸದ್ಗುರು ಶಿವಾನಂದರನ್ನ ಸಾಕ್ಷಾತ್ ಶಿವನ ರೂಪದಲ್ಲಿ ಕಾಣ್ತ, ನನ್ನ ಸದ್ಗುರುನಾಥ ಇವ ಸಾಕ್ಷಾತ್ ಪರಶಿವ, ಶಿವಲೋಕದಿಂದ ಧರೆಗೆ ಇಳಿದು ಬಂದ ಈ ಶಿವಾನಂದ ಯತೀಶ್ವರ ಅಂತೇಳಿ ತಿಳ್ಕೊಂಡಿದ್ದ. ಸ್ವಪ್ನದಲ್ಲಿಯೂ ಕೂಡ ಅವರಲ್ಲಿ ದೋಷಗಳನ್ನ ಕಾಣುತ್ತಿರಲಿಲ್ಲ ಆ ಪೂರ್ಣಾನಂದ. ಯಾರ ದೋಷ? ಆ ಸದ್ಗುರುವಿನ ದೋಷಗಳನ್ನ ಕಾಣ್ತಾ ಇದ್ದಿದ್ದಿಲ್ಲ. ಈ ರೀತಿಯಾಗಿ ಏನ್ ಮಾಡಿದ? ಆಪ್ತ, ಅಂಗ, ಸ್ಥಾನ, ಸದ್ಭಾವ ರೂಪ ಚತುರ್ವಿಧ ಸೇವೆಯನ್ನ ಮಾಡ್ತಾ ಇದ್ರು. ಯಾರು? ಪೂರ್ಣಾನಂದ ಯತೀಶ್ವರರು. ಪ್ರತಿನಿತ್ಯ ತಪ್ಪದೆ ಸದ್ಗುರುಗಳ ಮುಖದಿಂದ ಶಾಸ್ತ್ರ ಶ್ರವಣವನ್ನ ಮಾಡ್ತಿದ್ರಂತ. ನಾವು ಫೋನ್ ಹಚ್ಚಿ ಕರೆದಾಗ ಒಬ್ಬರು ಬಾಂದ್ರು ಬರ್ಲಿಕ್ಕ ಅಂದ್ರಿಲ್ಲ. ಯಾವ್ದಕ್ಕ? ಶಾಸ್ತ್ರವನ್ನ ಕೇಳಲಿಕ್ಕೆ. ಕೇಳಲಿ ಎಲ್ಲರಿಗೂ ಆಗ್ಲಿ ಅಂತ ನಾವು ಶುರು ಮಾಡೇವಂದ್ರು ಕೂಡ ಒಬ್ಬರು ಬಾಂದ್ರು ಬರ್ಲಿಲ್ಲ ಅಂದ್ರೆ ಬಿಟ್ರು. ಯಾಕ? ಆ ಅಜ್ಞಾನವೆಂಬ ಕತ್ತಲೆ ಇನ್ನ ಆವರಿಸಿದೆ. ಆ ಅಜ್ಞಾನವೆಂಬ ಕತ್ತಲೆಯಿಂದ ನಾನು ಸುಜ್ಞಾನದೆಡೆಗೆ ಹೋಗಿ ನನ್ನ ನಿಜವಾದ ಸ್ವರೂಪವನ್ನ ನಾವು ತಿಳಿಯಬೇಕೆಂಬ ಚಿಂತೆ ನಮಗಿನ್ನೂ ಬಂದಿಲ್ಲ. ಅದು ಬರಬೇಕಾದ್ರೆ ಬಹಳ ಕಷ್ಟ ಅಂತ. ಈ ಅಜ್ಞಾನವೆಂಬ ಕತ್ತಲೆಯಿಂದ ಯಾವಾಗ ಎದ್ದೇನೆ ನಾನು, ಆ ಪರಮಾತ್ಮನ ಸ್ವರೂಪವನ್ನ ಯಾವಾಗ ನಾನು ಕಂಡೇನು ಅಂತ ಅದಕ್ಕ ನಿಜಗುಣ ಶಿವೈಗಳು ಕೂಡ ಹೇಳ್ಯಾರ. ನಿದ್ರೆ ಬಾರದಿದನ್ನ ಪರಿಭವ ದುಃಖದ ನೆನೆದು ಸಾಯಸವ ನೆನೆದು. ನನಗ್ ನಿದ್ರೆ ಬರವಲ್ದೋ ಯಪ್ಪ ಅಂತಂತಾರ ಅವರು. ನಾವಿನ್ನ ನಿದ್ರೆ ಒಳಗ ಮಲ್ಕೊಂಡಿ. ಹಾಗೆ ನಮ್ಮ ಜೀವನ ಏನಾಗ್ತಾ ಇದೆ? ಪ್ರತಿನಿತ್ಯ ತಪ್ಪದೆ ಸದ್ಗುರುಗಳ ಮುಖದಿಂದ ಶಾಸ್ತ್ರವನ್ನ ಕೇಳ್ತಿದ್ರಂತ. ಯಾರು? ಪೂರ್ಣಾನಂದ ಯತೀಶ್ವರರು. ಇದನ್ನೆಲ್ಲ ದೂರದಿಂದಲೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗುರುಗಳು ಒಮ್ಮೆ ಪೂರ್ಣಾನಂದರನ್ನ ಕರೆದು ತಮ್ಮ ಹತ್ತಿರ ಕೂಡಿಸಿಕೊಂಡು, ಹೇ ಪ್ರಿಯ ಶಿಷ್ಯನೇ, ತಾವು ಕರೆದು ಕೇಳ್ತಾರ ಗುರುಗಳು ಮಗ ಸಮೀಪ ಕರೆದು, ಹೇ ಪ್ರಿಯ ಶಿಷ್ಯನೇ, ಅನೇಕ ವರ್ಷಗಳಿಂದ ಮಾಡುತ್ತಿರುವ ನಿನ್ನ ಸೇವೆಯು ಈಗ ಸಫಲವಾಗಿದೆ. ಆ ಪಾತ್ರೆಗಳನ್ನ ನೋಡಿದಾಗ ಎಷ್ಟು ಸ್ವಚ್ಛ ಅಂದ್ರ ಮುಖ ಕಾಣ್ತಿತ್ತು ಅಂತ. ಏನೋ ಯಾರ್ ದಿಕ್ತಾರ ಇವನ್ನ ಸಾಮಾನುಗಳನ್ನಂತ ಕೇಳಿದ್ರಂತ. 12 ವರ್ಷ ಆದ ನಂತರ ಯಾರು? ಶಿವಾನಂದ ಯತೀಶ್ವರರು ಆ ಪಾತ್ರೆಯನ್ನ ನೋಡಿದಾಗ ಥಳ ಅಂತಿತ್ತು ಅಂತ. ಎಷ್ಟು ಸ್ವಚ್ಛಪ್ಪ, ಎಷ್ಟು ಸ್ವಚ್ಛ ಆಗಿದೆ ಇದು ಅಂತೇಳಿ, ಹೇ ಶಿಷ್ಯನೇ ಬಾ ಅಂತೇಳಿ, ಪ್ರಿಯ ಶಿಷ್ಯನೇ ಬಾ ಅಂತೇಳಿ ತಾವು ನೀನು ಸೇವೆ ಮಾಡಿದ್ದು ಸಫಲ ಆಗಿದೆ. ಇನ್ನು ಮೇಲೆ ನೀನು ಲೋಕ ಕಲ್ಯಾಣಾರ್ಥವಾಗಿ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನ ಬೋಧಿಸುತ್ತಾ ಸಂಚಾರ ಮಾಡುವಂಥವನಾಗು ನೀನು. ಎಲ್ಲೇ ಇನ್ನ ಗುರು ಸೇವೆ ಸಾಕು. ನೀನೇನ್ ಮಾಡು? ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ, ಊರು ಹೋಗಿ, ಪಟ್ಟಣ ಶಹರ ಅಲ್ಲೇ ಇಲ್ಲೇ ತಿರುಗುತ್ತಾ ಯಾರು ಅಜ್ಞಾನ ಅಂಧಕಾರದಲ್ಲಿ ಮಲಗಿಕೊಂಡಾರ, ಅಜ್ಞಾನವೆಂಬ ಕತ್ತಲೆಯಲ್ಲಿ ಮಲಗಿಕೊಂಡಾರ, ಅಲ್ಲಿ ನೀನು ಹೋಗಿ ಪ್ರತಿನಿತ್ಯವೂ ಕೂಡ ಏನ್ ಮಾಡ್ಬೇಕು? ಭಕ್ತಿ ಪ್ರೇರಣೆ ಆಗುವ ಹಾಗೆ, ಜ್ಞಾನ ವೈರಾಗ್ಯ ಬರುವ ಹಾಗೆ, ಜ್ಞಾನ ಲಭಿಸುವ ಹಾಗೆ
ಅವರಿಗೆ ನೀನು ಉಪದೇಶ ಮಾಡಬೇಕು ಅಂತೇಳಿ ಸದ್ಗುರು ಶಿವಾನಂದ ಯತೀಶ್ವರರು ಪೂರ್ಣಾನಂದರಿಗೆ ಹೇಳ್ತಾರೆ. ಯಾರು ಆಸೆಯನ್ನ ಮಾಡದೆ ನಿನ್ನ ಬಳಿಗೆ ಬಂದಿರುವಂತ ಭಕ್ತರಿಗೆಲ್ಲ, ಯಾರು ಆಸೆ ಮಾಡುವುದಿಲ್ಲಲ್ಲ, ಆಕಾಂಕ್ಷೆಯನ್ನಿಟ್ಟಿಲ್ಲಲ್ಲ, ಯಾವುದು ಬೇಕೆಂಬ ಆಸೆಯನ್ನ ಇಟ್ಟುಕೊಂಡು ನಿನ್ನಂತ ಬಂದಾರಲ್ಲ, ನಿನ್ನ ಬಳಿಗೆ ಬಂದಿರುವಂತ ಭಕ್ತರಿಗೆಲ್ಲ ಏನ್ ಮಾಡು ನೀನು? ಜಾತಿ ಮತ ಪಂಥಗಳನ್ನ ನೋಡದೆ, ಆ ಜಾತಿ ಈ ಜಾತಿ ಕೀಳಾದ ಜಾತಿ, ಈ ಜಾತಿಯನ್ನ ಮೇಲು ಕೀಳು ಅನ್ನುವುದನ್ನ ನೋಡದೆ, ಯಾರೇ ಜಾತಿಯಾಗಿರಲಿ, ಎಂತವರೇ ಆಗಿರಲಿ, ಅಂತ ಕೀಳ ಕುಲದಲ್ಲಿ ಆದರೂ ಹುಟ್ಟಿರಲಿ, ನೀನೇನ್ ಮಾಡು? ಜಾತಿ ಮತ ಪಂಥಗಳನ್ನ ನೋಡದೆ ಅವರಿಗೆ ಶಿವ ಪೂಜೆಯನ್ನ, ಆ ದೀಕ್ಷೆಯನ್ನ ಕೊಡು. ಶಿವಾನಂದ ಯತೀಶ್ವರರು ಪೂರ್ಣಾನಂದರಿಗೆ ಹೇಳ್ತಾರೆ, ನೋಡೋ, ಯಾವ ಜಾತಿಯನ್ನು ಕೂಡ ನೀನು ನೋಡಬೇಡ. ಶಿವ ಧ್ಯಾನ ಜಪ ಅನುಷ್ಠಾನಗಳನ್ನ ಹೇಳುತ್ತಾ ಹಳ್ಳಿ ಪಟ್ಟಣಗಳೆನ್ನದೆ ಸಂಚರಿಸಿ. ನೀ ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕಂತೇನಿಲ್ಲ. ಹಳ್ಳಿಯರ ಆಗಿರಲಿ, ಪಟ್ಟಣರ ಆಗಿರಲಿ, ಶಹರನ ಆಗಿರಲಿ, ಗುಡಿಸಲ ಇದ್ದ ಮಣಿಯಾದರೂ ಕೂಡ ಆಗಿರ್ಲಿ, ಎಲ್ಲಾ ಕಡೆ ಸಂಚರಿಸಿ ಶಿವ ಭಜನೆ ಸಪ್ತಾಹಗಳನ್ನ ಮಾಡುತ್ತಾ, ಎಲ್ಲೇ ನೀನು ಊರಿಗೆ ಹೋಗ್ತೀಯಲ್ಲ, ಯಾವ ಹಳ್ಳಿಗೆ ಹೋಗ್ತೀಯಲ್ಲ, ಯಾವ ಪಟ್ಟಣಕ್ಕೆ ಹೋಗ್ತೀಯಲ್ಲ, ಅಲ್ಲಿ ಹೋದಲ್ಲಿ ಶಿವ ನಾಮಸ್ಮರಣೆ, ಶಿವನ ಭಜನೆ, ಜಪ, ತಪ, ಉಪದೇಶ, ಶಾಸ್ತ್ರ ಚಿಂತನೆ ನೀನು ನಡೆಸು. ಸಪ್ತಾಹಗಳನ್ನ ಮಾಡ್ತಾ ಅವರ ತನು ಮನ ಭಾವಗಳಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ನೆಲೆಗೊಳ್ಳುವಂತೆ ಮಾಡು. ತನ್ನ ಪ್ರಿಯರಾದ ಶಿಷ್ಯನಿಗೆ ಶಿವಾನಂದ ಯತೀಶ್ವರರು ಕರೆದುಕೊಂಡು ಮಗ್ಗಲ ಕುಂದಿರಿಸಿಕೊಂಡು ಇಂಥ ಮಾತುಗಳನ್ನ ಹೇಳ್ತಾರೆ. ತನು ಮನ, ತನು ಅಂದ್ರೆ ಶರೀರ, ಮನ ಅಂದ್ರ ಅವರ ಮನಸ್ಸು, ಭಾವ, ಅವರ ಭಾವದಲ್ಲಿ ಹೆಂಗಿರಬೇಕು? ಆ ಭಗವಂತನ ಮೇಲೆ ಭಕ್ತಿ ಹುಟ್ಟಬೇಕು ಅಂತದ್ದನ್ನ ನೀನು ಅವರಿಗೆ ಜ್ಞಾನ ಉತ್ಪತ್ತಿಯಾಗಿರಬೇಕು. ಎಲ್ಲಿ ಭಕ್ತಿ ಇದೆ ಅಲ್ಲಿ ಜ್ಞಾನ ಇದೆ, ಅಲ್ಲಿ ವೈರಾಗ್ಯ ಇದೆ. ಎಲ್ಲಿ ಭಕ್ತಿ ಇಲ್ಲ, ಎಲ್ಲಿ ಜ್ಞಾನ ಇಲ್ಲ, ಎಲ್ಲಿ ವೈರಾಗ್ಯ ಇಲ್ಲ, ಅಲ್ಲಿ ಪರಮಾತ್ಮನ ನೆಲೆ ಗೊಳ್ಳುವುದಿಲ್ಲ, ಪರಮಾತ್ಮನ ಕಾಣುವ ಚಿಂತನೆ ಬರುವುದಿಲ್ಲ ಅಂಥೇಳಿ ಅದಕ್ಕ ನೀನು ಅವರನ್ನ ಭಕ್ತಿ ಜ್ಞಾನ ವೈರಾಗ್ಯಗಳು ನೆಲೆಗೊಳ್ಳುವಂತೆ ಮಾಡು. ನನ್ನ ಆಶೀರ್ವಾದವು ಸದಾ ಕಾಲದಲ್ಲಿಯೂ ಕೂಡ ನಿನ್ನ ರಕ್ಷಾ ಕವಚವಾಗಿರ್ತದಂತ ಹರಿಸಿ ಆಶೀರ್ವದಿಸಿ ಕಳಿಸಿಕೊಟ್ಟಂತ ಆ ಪೂರ್ಣಾನಂದ ಯತೀಶ್ವರರನ್ನ, ಯಾರು? ಗದಗಿನ ಶಿವಾನಂದ ಯತೀಶ್ವರರು ಸದ್ಗುರುಗಳ ಅನುಸಾರ ಆಜ್ಞಾನುಸಾರವಾಗಿ ಪೂರ್ಣಾನಂದರು ಸಂಚಾರ ಮಾಡ್ತಾ ಮಿರೇಜ್ ಗ್ರಾಮಕ್ಕೆ ಬಂದ್ರಂತ. ನನ್ನ ಗುರು ಹಿಂಗ್ ಹೇಳ್ಯಾರಲ್ಲ, ಇನ್ನು ನಾನು ಗುರುವಿನ ಆಜ್ಞೆಯನ್ನ ಪಾಲಿಸಬೇಕು. ನನ್ನ ಗುರು ಏನ್ ಹೇಳ್ಯಾರಲ್ಲ ಅದರಂತೆ ನಾನು ಪರಿಪಾಲನೆ ಮಾಡಬೇಕು ಅಂತ ಏನ್ ಮಾಡಿದ್ರು? ಮಿರೇಜ್ ಗ್ರಾಮಕ್ಕೆ ಬಂದರು. ಆ ಗ್ರಾಮದಲ್ಲಿ ಸಪ್ತಾಹ ನಡೆದಿತ್ತಂತ. ಎಲ್ಲೇ? ಆ ಮಿರೇಜ್ ಗ್ರಾಮದಲ್ಲಿ ಸಪ್ತಾಹ ನಡೆದಿತ್ತು. ಭಕ್ತರು ಪ್ರಸಾದ ಮಾಡ್ತಾ ಇದ್ದರು. ಆ ಊಟದ ಪಂಕ್ತಿಯಲ್ಲಿ ಇವರು ಕುಳಿತು ಊಟ ಮಾಡಲು ಆರಂಭ ಮಾಡಿದರು. ಯಾರು? ಪೂರ್ಣಾನಂದ ಯತೀಶ್ವರರು ಕೂಡ ಭಕ್ತರ ಜೊತೆಗೆ ಭಕ್ತರ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡಕತ್ತಿದ್ರು. ಇದನ್ನು ಒಬ್ಬ ಜಾತಿವಾದಿ ಬ್ರಾಹ್ಮಣ ಈತನು ಕೀಳ ಜಾತಿಯವನೆಂದು ತಿಳಿದು, ಏ ಮೂರ್ಖನೆ, ಇಲ್ಲಿ ಕೂಡಲು ನಿನಗೆ ನಾಚಿಕೆಯಾಗಲಿಲ್ಲವೇ? ಅವಾಗಂತಾನ, ನಿನಗ ಈ ಪಂಕ್ತಿಯಲ್ಲಿ ಕುಳಿತುಕೊಳ್ಳಲು ನಾಚಿಕೆಯಾಗಲಿಲ್ಲವೇ? ನಾವು ಶ್ರೇಷ್ಠ ಕುಲದವರು, ನೀನು ಹೀನ ಕುಲದವನು ಎಂದು ಚೀರಾಡ್ತಾ ಇದ್ದ
ಚೀರಾಟ ಬರುತ್ತಿರುವಾಗ ಜ್ಞಾನಿಗಳಾದ ಪೂರ್ಣಾನಂದರು, ಅಯ್ಯ, ನಮ್ಮ ಶರೀರವಾಗಲಿ ನಿಮ್ಮ ಶರೀರವಾಗಲಿ ರೇತೋ ರತ್ನಗಳ ರಕ್ತಗಳಿಂದ ಕೂಡಿ ಉದ್ಭವಿಸಿದ್ದರಿಂದ, ಇದು ರೇತೋ ರಕ್ತದಿಂದ ಕೂಡಿರುವ ಉದ್ಭವಿಸಿರ ರಕ್ತ ಮಾಂಸ ಮಲ ಮೂತ್ರ ಮಜ್ಜಾದಿಗಳಿಂದಲೇ ತುಂಬಿರ್ತಾವಲ್ಲ. ಈ ಎಲ್ಲಾ ಶರೀರಗಳು ಹುಟ್ಟಿದ್ದು ಹೊಲೆಯಲ್ಲಿ, ಹುಟ್ಟಿದ್ದು ಹೊಲಮನೆ. ಈ ಹೊಲಮನೆಯಲ್ಲಿ ಹುಟ್ಟಿದ ಈ ಹೊಲಮನೆ ನಂದು ಅಲ್ಲೇ ಹುಟ್ಟೈತಿ, ನಿಂದು ಅಲ್ಲೇ ಹುಟ್ಟೈತಿ. ಅವಾಗ ನಿಂದು ಹುಟ್ಟು ಬಂದವರೆಲ್ಲ ಹೊಲೆಯರಲ್ಲವೇ? ಆ ಹೊಲೆ ನಿಂತು ಹುಟ್ಟಿ ಬಂದವರೆಲ್ಲರೂ ಹೊಲೆಯರಲ್ಲವೇ? ಇದರಲ್ಲಿ ಉಚ್ಚ ನೀಚವೆಂಬ ಭೇದ ಭಾವ ಕೇವಲ ಭ್ರಮವೇ ಆಗಿದೆ. ಅಂತಹ ಹೊಲೆಯಲ್ಲಿ ಹುಟ್ಟಿದ ದೇಹವೇ ತಾನೆಂದು ತಿಳಿದು ಪಾಮರನೆ ಹೊಲೆಯನು ಅಂದ್ರು ಆ ಬ್ರಾಹ್ಮಣನಿಗೆ ಪೂರ್ಣಾನಂದರು. ಈ ದೇಹಾದಿಗಳಿಗೆ ಅತೀತನಾಗಿ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮವೋ ತಾನೆಂದು ತಿಳಿದಂಥ ಬ್ರಹ್ಮಜ್ಞಾನಿಗೆ ಬ್ರಾಹ್ಮಣಂತರೋ. ಹೀಗೆ ಶ್ರುತಿ ಯುಕ್ತಿಗಳಿಂದ ಅವರಿಗೆ ಬೋಧ ಮಾಡಿದರು. ಯಾರು? ಪೂರ್ಣಾನಂದ ಯತೀಶ್ವರರು. ಮತ್ತ ಆ ವಿಷಯವನ್ನ ನಾಳೆಯ ದಿನದಲ್ಲಿ ಚಿಂತನೆ ಮಾಡೋಣೆಂಬಲ್ಲಿಗೆ ಈ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಓಂ ಸಹನಾ ಭವತು ಸಹನೌ ಪುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೆ ಶರಣಾರ್ಥಿಗಳು.